ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಬರ್ತಡೇ ಇದೆ ನಮ್ಮ ಕೌಶಿಕಂದು. ಹಾಗಾಗಿ ಇಲ್ಲಿ ಮಾಚಿನಹಳ್ಳಿ ಯಂತ್ರ ನನ್ನ ಗಂಡನ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಮಾಡ್ತಾ ಇದ್ದೀವಿ ಇವಾಗ ಅವ್ನ ಬರ್ತಡೇನ. ಅದನ್ನ ಮುಗಿಸ್ಕೊಂಡು ನಾಳೆ ಬೆಳಗ್ಗೆ ಬರಬೇಕು. ಮತ್ತು ಅಮ್ಮ ಮನೆಗೆ ನಾಳೆ ದೇವ್ರಿಗೆ ಹೋಗಬೇಕು. ಅದಕ್ಕೆ ಮತ್ತೆ ಬೆಳಗ್ಗೆ ಬಂದು ದೇವಸ್ಥಾನಕ್ಕೆ ಹೋಗ್ಬೇಕು. ಇವಾಗ ಬರ್ತಡೇ ಮುಗಿಸ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಏನೇನಾಗಿದೆ ಏನೇನಿಲ್ಲ ಅಂತ ಹೇಳಿಬಿಟ್ಟು, ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳಿ, ಸಿಂಪಲ್ ಆಗಿ ಮಾಡೋಣ ಅಂತ ಹೇಳಿದ್ದೀವಿ. ಯಾವ ಥರ ಆಗಿದೆ ಅಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇವಾಗ ಬಂದಿದ್ದೀವಿ. ಎಲ್ಲ ಈ ಥರ ರೆಡಿ ಆಗಿದೆ ನೋಡಿ. ಈ ಥರ ಆಗಿದೆ ನೋಡಿ. ಯಾವ ಥರ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಇನ್ನು ನಮ್ಮ ಕೌಶಿಕನ್ ರೆಡಿ ಮಾಡಬೇಕು. ನಮ್ಮ ಮನೆ ಹತ್ರ ರೆಡಿ ಆಗಿದ್ದಾಳೆ. ಏನೇನು ತಂದಿದ್ದಾರೆ ಅಂದರೆ, ಟೋಪಿ ತಂದಿದ್ದಾರೆ ನಮ್ಮ ಕೌಶಿಗೆ. ಈ ಥರ ಸ್ವಲ್ಪ ಟೋಪಿ ತಂದಿದ್ದಾರೆ. ಎಲ್ಲ ತೊಗೊಂಡು ಬಂದಿದ್ದಾರೆ. ಎಲ್ಲ ಆಗಿದೆ. ಇದು ನಮ್ಮ ಕೌಶಿಕನ ಬಟ್ಟೆ. ಇವಾಗ ನೋಡಿ, ನಾನು ಈ ಥರ ರೆಡಿ ಆಗಿದ್ದೀನಿ. ಯಾವ ಥರ ರೆಡಿ ಆಗಿದ್ದೀನಿ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ನೋಡಿ. ಈ ಥರ ಆಗಿದೆ ನೋಡಿ. ನೋಡಿ ಈ ಥರ ಡೆಕೋರೇಷನ್ ಮಾಡಿದ್ರು. ನಾನು ಈ ಥರ ರೆಡಿ ಆಗಿದ್ದೆ. ನಮ್ಮ ಯಜಮಾನ್ರೆ ಇದನ್ನೆಲ್ಲ ರೆಡಿ ಮಾಡಿದ್ದು. ಬಟ್ಟೆ ಯಾರನ್ನೂ ಆಚೆಂತ್ರ ಯಾರನ್ನೂ ಕರೆದಿಲ್ಲ ನಾವು ಅಷ್ಟೇ ಮನೆಯಲ್ಲೇ ಮಾಡಿದ್ದು. ಅದು ನಾನು ಇಲ್ಲಿ ಕೆಲಸ ಇದೆ ಅಂತ ಹೇಳಿಬಿಟ್ಟು ಅಮ್ಮ ಮನೆಯಲ್ಲಿದ್ದೀನಿ. ಇವರು ಮತ್ತು ಅಲ್ಲೇ ಒಬ್ಬರೇ ಮಾಡಿದ್ದಾರೆ. ನಮ್ಮ ನವೀನ ಅವರು ಸೇರಿ ಮಾಡಿದ್ದಾರೆ ಇಬ್ಬರು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಹಾಗೆ ಕೇಕ್ ಬಂತು ನೋಡಿ. ಇದೇ ಕೇಕು ನಮ್ಮ ಕೌಶಿಕಂದು. ಇದು ಮೊನ್ನೆನೇ ಅಪ್ಲೋಡ್ ಮಾಡಬೇಕಾಗಿತ್ತು ನಾನು. ಇವಾಗ ನಮ್ಮ ಚಿನ್ನಿ ಮುಡಿ ತೆಗ್ಸೋದು ಅದು ಇರೋದ್ರಿಂದ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿದ್ದಿಲ್ಲ ನನಗೆ. ಎಡಿಟ್ ಮಾಡೋಕ್ಕೂ ಆಗಿರಲಿಲ್ಲ. ಇನ್ನೂ ಎಲ್ಲ ಅಮ್ಮಗೆ ದೇವ್ರು ಹೊರಿಸಿದ್ದು ಮತ್ತು ನಮ್ಮ ಚಿನ್ನಿ ಜವಳ ತೆಗ್ಸಿರೋದು ಎಲ್ಲ ವಿಡಿಯೋನು ಹಾಗೆ ಇದೆ. ಇವತ್ತು ದಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಒಂದಿಂದ ಒಂದು ಸಂಜೆ 5ವರೆಗೆ. ಎಲ್ಲರೂ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ನೋಡಿ, ನಾವು ಈ ಥರ ಅವನಿಗೆ ಕುಂಕುಮ ಅದು ಎಲ್ಲ ಹಚ್ಚಿಬಿಟ್ಟು ಅಡಿಕೆ ಅದೆಲ್ಲ ಕೊಡ್ತಾಯಿದ್ದೆ. ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಾಗಿದೆ. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಈ ಥರ ಆಗುತ್ತೆ ಅಂತ ಹೇಳಿಬಿಟ್ಟು. ನಾವು ಸಿಂಪಲ್ಲಾಗಿ ಕೇಕ್ ಕಟ್ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ದು. ಹಾಗಾಗಿ ಅದು ನೋಡಿದರೆ ನಮ್ಮ ಯಜಮಾನ್ರು ಅಂದರು, ಬೇಡ 2 ವರ್ಷವೂ ಇದೇ ಥರನ ಮಾಡಿದ್ದೀವಿ, ಈ ವರ್ಷವೂ ಇದೇ ಥರನ ಮಾಡೋಣ ಅಂತ ಹೇಳಿದರು. ಹಾಗಾಗಿ ಮತ್ತೆ ನಾವು ಸರಿ ಆಗಿದ್ದರೆ ಮಾಡೋಣ ಅಂತ ಹೇಳಿ ಅಲ್ಲಿ ಮಾಡೋಕ್ಕೆ ರೆಡಿ ಮಾಡಿದ್ದೇವೆ ನೋಡಿ. ಇದು ದೊಡ್ಡ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇಷ್ಟೇ ಬಲೂನ್ ಹಾಕಿದ್ದಾರೆ ಎಷ್ಟು ಅಂತ. ಮತ್ತು ಇವಾಗ ನಮ್ಮ ಚಿನ್ನಿದು ಇನ್ನೊಂದು ತಿಂಗಳು ಬಿಟ್ಟರೆ ಅವ್ಳದ್ದು ಬರ್ತಡೇ ಬಂತು. ಅದಕ್ಕೆ ನಾವು ಇದೊಂದು ಇಲ್ಲಿ ಗ್ರ್ಯಾಂಡ್ ಮಾಡಿ ಇನ್ನೊಂದು ಬೆಂಗಳೂರಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಇದೊಂದು ಮಾಡಿದ್ದೀವಿ ನೋಡಿ. ನಮ್ಮ ಅಕ್ಕ ಅವನಿಗೆಲ್ಲ ಕುಂಕುಮ ಮತ್ತು ಅಡಿಕೆಲಿ ಅದೆಲ್ಲ ಕೊಡ್ತಾಯಿದ್ರು. ಅವರು ಊರಿಗೆ ಹೋಗ್ತೀನಿ ಅಂತ ನಿಂತಿದ್ರು. ಬೇಡ ಮತ್ತು ನಾಳೆ ಬೆಳಗ್ಗೆ ಹೋಗೋಣ ಅಂತ ಹೇಳಿ. ಮತ್ತು ಇವಾಗ ಶನಿವಾರ ದೇವಸ್ಥಾನಕ್ಕೆ ಹೋಗಬೇಕಿತ್ತಲ್ವ, ಅದಕ್ಕೆ ನಾನು ಬೇಗನೆ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡ್ವಿ. ಆದರೆ ಆಗಲೇ ಇಲ್ಲ. ಎಲ್ಲ ಮಾಡೋ ಅಷ್ಟೊತ್ತಿಗೆ ಅಂದರೆ 12 ಗಂಟೆ ಆಯಿತು. 12 ಗಂಟೆಯಿಂದ ಬೆಳಗ್ಗೆನೇ ಎದ್ದು ಅದು ನೋಡಿದರೆ ಅವ್ನ ಕೇಕ್ ಕಾಣಿಸ್ತಾ ಇಲ್ಲ. ಮೇಲೆ ಏನಾದರೂ ಇಡು ಅಂತ ಹೇಳಿದರು. ಅದಕ್ಕೆ ನಾವು ಈ ಥರ ಮಣೆ ಇಟ್ಟು ನಿಲ್ಲಿಸೋಣ ಅಲ್ಲಿ ಅಂತ ಹೇಳಿ ಅವನಿಗೆ ರೆಡಿ ಮಾಡ್ತಾಯಿದ್ವಿ. ಅವನು ಏನು ಕೇಕ್ ಕಟ್ ಮಾಡೋ ಹೊತ್ತಿಗೆ ಇನ್ನೊಂದು ಸ್ವಲ್ಪ ಇದನ್ನ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೈಟಾಗಿ ಮಾಡಿದ್ವಿ. ಅವ್ನು ನೋಡಿದರೆ ಒಳ್ಳೆ ನಾನು ನಿಲ್ಲಕ್ಕೆ ಅಂತ ಹೇಳ್ತಾ ಇದ್ದ ಕೌಶಿಕ. ಬೇಡಪ್ಪ ನಿಲ್ಲು ಅಂತ ಹೇಳಿದ್ವಿ. ಆಮೇಲೆ ಚೆನ್ನಾಗಿ ಕೇಕ್ ಕಟ್ ಮಾಡಿದ. ಅವನು ಈ ಸರಿ ಅಂತೂ ಹೇಳಕೊಳ್ಳಿಲ್ಲ ನಾವು, ಅಷ್ಟು ಚೆನ್ನಾಗಿ ಕೇಕ್ ಕಟ್ ಮಾಡ್ದ. ಫಸ್ಟಿಗೆ ಕೇಳ್ತಾ ಇದ್ದ, ನನ್ನ ಬರ್ತಡೇ ಯಾವಾಗಿದೆ ಅಂತ ಹೇಳಿಬಿಟ್ಟು. ಅದಕ್ಕೆ ನಾವು ಇರದೇ ಇದೆ ಅಂತ ಹೇಳ್ತಾ ಇದ್ವಿ. ಇವಾಗ ಅವನಿಗೆ ನಿನ್ನ ಬರ್ತಡೇ ಇದೆ ಅಂತ ಹೇಳಿದ್ವಲ್ಲ, ತುಂಬಾ ಖುಷಿ ಪಡ್ತಾ ಇದ್ದ. ಹಾಗೆ ನೋಡಿ ಅವನು ಇವಾಗ ನೋಡಿ ಪ್ರತಿ ಸಾರಿನೂ ನಾನು, ನಮ್ಮ ಪಿಂಕಿ ಮತ್ತು ನಮ್ಮ ಯಜಮಾನ್ರು ನಿಂತು ಕಟ್ ಮಾಡಿಸ್ತಾ ಇದ್ವಿ ಕೇಕು. ಈ ಸರಿ ನೋಡಿ ಅವನೊಬ್ಬನೇ ನಿಂತು ಕೇಕ್ ಕಟ್ ಮಾಡ್ತಾ ಇದ್ದಾನೆ. ದೊಡ್ಡವನಾಗಿದ್ದಾನಲ್ವ, ತಾನೇ ಕೇಕ್ ಕಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಆಮೇಲೆ ನನಗೆ ಕಂಕಣ ಕಟ್ತಾಯಿದ್ರು ನಮ್ಮ ಅಕ್ಕ. ಎಲ್ಲ ವಿಡಿಯೋನೂ ಮಾಡಿದ್ದಾರೆ ನೋಡಿ. ಬರ್ತಡೇ ಹೆಂಗಾಯಿತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ತುಂಬಾ ಸಿಂಪಲ್ಲಾಗಿ ಅಂದ್ಕೊಂಡ್ರು. ಈ ಥರ ಆಗಿದೆ ನೋಡಿ. ಅದು ಯಾವ ಥರ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನನಗೆ ಕೇಕ್ ಅಂತೂ ಸೂಪರ್ ಆಗಿತ್ತು. 2 kg ಕೇಕ್ ತೊಗೊಂಡಿದ್ದೀವಿ, ಜಾಸ್ತಿ ಜನ ಬರ್ತಾರೆ ಅಂತ ಹೇಳಿಬಿಟ್ಟು. ಅದಕ್ಕೆ ನಾವು ನೋಡಿ ಟೋಪಿ ಹಾಕ್ತಾಯಿದ್ದೀನಿ ನನ್ನ ಮಗನಿಗೆ. ತುಂಬ ಹುಡುಗರು ಬಂದಲೇ ಇಲ್ಲ.
ಜಾಸ್ತಿ ಹುಡುಗರೇ ಇರಲಿಲ್ಲ. ಒಂದು 8 ಟೋಪಿಗೆ ತಂದಿದ್ದೀವಿ ಎಲ್ಲ ಹುಡುಗರಿಗೂ ಅಂತ ಹೇಳಿಬಿಟ್ಟು. ಒಂದು 2 ಇನ್ನೂ ಉಳಿದ್ವು, ಎಕ್ಸ್ಟ್ರಾ ಉಳಿದು. ಹಾಗಾಗಿ ನಮ್ಮೂರಲ್ಲಿ ಆಗಿದ್ದರೆ ತುಂಬ ಜನ ಬರ್ತಾಯಿದ್ರು. ನಮ್ಮ ಆಚಿನಹಳ್ಳಿಯಲ್ಲಂತೂ ಹೇಳೋಕ್ಕೆ ಆಗೋಲ್ಲ. ಕರೆದು ಬಂದರೆ ಸಾಕು ಎಲ್ಲರೂ ಬರ್ತಾರೆ ಇಲ್ಲಿ ಬರ್ತಡೇ ಮಾಡೋಕ್ಕೆ. ಅಲ್ಲಿ ಏನೋ ಗೊತ್ತಿಲ್ಲ, ಜಾಸ್ತಿ ಜನ ಬರೋಲ್ಲ ಆ ಕಡೆ. ನಮ್ಮೂರಲ್ಲಿ ಎಲ್ಲರೂ ಬರ್ತಾರೆ. ನೋಡಿ ಈ ಥರ ಕೇಕ್ ಕಟ್ ಮಾಡ್ತಾಯಿದ್ದ ನಮ್ಮ ಕೌಶಿಕ್. ಇನ್ನೇನು ಸ್ಟಾರ್ಟ್ ಆಗ್ತಾಯಿತ್ತು ಕೇಕ್ ಕಟ್ ಮಾಡಿಸೋದು. ಯಾವ ಥರ ಮಾಡಿದ್ದಾನೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಇವಾಗ ಅದು ಕೆಂಡಲ್ ಹಚ್ತಾ ಇದ್ದಾರೆ. ನನಗೆ ಭಯ ಆಯಿತು, ಏನು ಡಬ್ ಅನ್ನುತ್ತೋ ಏನೋ ಅಂತ ಕೇಳಿದೆ ಯಜಮಾನ್ರನ್ನ. ಇಲ್ಲ ಏನೂ ಆಗಲ್ಲ ಅಂತ ಹೇಳಿದರು. ಅದೇನೋ ಗೊತ್ತಿಲ್ಲ, ನಾವು ನೋಡಿಲ್ಲ. ಹೊಸನಾಡು ನಮ್ಮನೆ ಇದೆ ಇದು ಒಂಥರ. ಹಾಗೆ ಎಲ್ರಿಗೂ ನಮ್ಮ ಅಕ್ಕ ಅರಿಶಿನ ಕುಂಕುಮ ಕೊಡ್ತಾಯಿದ್ಲು. ಸಾಯಂಕಾಲ ಆಗಿತ್ತಲ್ವ, ಹಾಗಾಗಿ ಅರಿಶಿನ ಕುಂಕುಮ ಸಾಯಂಕಾಲ ಟೈಮಲ್ಲಿ ಅರಿಶಿನ ಕುಂಕುಮ ಹಾಗೆ ಕಳಿಸ್ಬಾರ್ದು ಹೆಣ್ಮಕ್ಳನ್ನ ಅಂತ ಹೇಳಿ ಅರಿಶಿನ ಕುಂಕುಮ ಕೊಡ್ತಾಯಿದ್ರು. ಇವನು ಕೇಕ್ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ನೋಡಿ ಒಂದಕ್ಕೆ ನಾನೇ ಕಟ್ ಮಾಡ್ತೀನಿ ಅಂತ ಹೇಳಿದ. ಆಮೇಲೆ ಅವನಿಗೆ ಕಟ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ನನಗೆ ಈ ಥರ ಆಗ್ತಾಯಿದೆ ಅಂದ. ಆಮೇಲೆ ನಾನೇ ಕೈ ಹಿಡಿದು ಕಟ್ ಮಾಡಿಸ್ದೆ. ನೋಡಿ ಅದು ಎಷ್ಟು ಚೆನ್ನಾಗಾಯಿತು. ಉಲ್ಟಾ ಆಗಿತ್ತು ಅದು. ಅದರಲ್ಲೆಲ್ಲ ಸ್ಮೈಲಿ ಎಲ್ಲ ಚಿತ್ರನೂ ಇರುತ್ತೆ ಆ ಕೆಂಡಲಲ್ಲಿ. ತುಂಬ ಚೆನ್ನಾಗಿತ್ತು. ನಮಗಂತೂ ತುಂಬಾ ಖುಷಿ ಆಯಿತು. ಬರ್ತಡೇ ಅಂತೂ ತುಂಬ ಚೆನ್ನಾಗಿ ಮಾಡಿದ್ವಿ ನಮ್ಮ ಕೌಶಿಕಂದು. ಇವಾಗ ಇನ್ನೊಂದಂದರೆ ನಮ್ಮ ಚಿನ್ನಿದಿದೆ. ಇವೆಲ್ಲ ವಿಡಿಯೋನು ನೋಡಿ. ಇಷ್ಟೇ ಮಕ್ಕಳು, ಜಾಸ್ತಿ ಜನ ಇರಲೇ ಇಲ್ಲ ಮಕ್ಕಳು. ಆಕೆ ಕಟ್ ಮಾಡಪ್ಪ ಅಂತಂದೆ. ನಾನು ಅಲ್ಲೇ ಅಂತ ಹೇಳ್ತಾಯಿದ್ದ ಅವನು. ನೋಡಿ ನಮ್ಮ ಪಿಂಕಿ, ನಮ್ಮ ಪೂಜಾ ಮತ್ತು ಹುಡುಗರು ಎಲ್ಲರೂ ಇದ್ದಾರೆ. ಎಷ್ಟು ಚೆನ್ನಾಗಿ ಕೇಕ್ ಕಟ್ ಮಾಡ್ತಾಯಿದ್ದಾನೆ ಅಂತ ಹೇಳ್ಬಿಟ್ಟು ನಮ್ಮ ಕೌಶಿಕ. ಇವಾಗ ಎಡಿಟ್ ಮಾಡೋಕ್ಕೆ ಬಿಡ್ತಾಯಿಲ್ಲ ನೋಡಿ ನನ್ನ ಮಗಳು. ನೋಡಿ ಇವಾಗ ಕೇಕ್ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ನಮ್ಮ ಯಜಮಾನ್ರಿಗೂ ಹೇಳಿದೆ, ನೀನೇ ಕಟ್ ಮಾಡಿಸು ಅಂತ ಹೇಳ್ತಾಯಿದ್ರು ಅವರು. ಇಲ್ಲ ಬೇಡ, ನೀನು ಬನ್ನಿ ನೀವು ಕಟ್ ಮಾಡಿಸಿ ಅಂತ ಹೇಳಿದೆ. ಹಾಗಾಗಿ ಇಬ್ಬರು ಸೇರಿ ಕಟ್ ಮಾಡಿಸಿದ್ವಿ. ಕಟ್ ಮಾಡ್ದೆ ನೋಡಿ. ಅವನಿಗೆ ನಮಗೆ ನೋಡಿದರೆ ಶೀತ ಆಗಿದೆ ಅವನಿಗೆ. ಇದು ಬೇರೆ ಐಸ್ ಕೇಕು. ನಮಗೆ ಎಲ್ಲಿ ಶೀತ ಆಗುತ್ತೋ ಭಾಳ ತಿನ್ನಬೇಡಪ್ಪ ಅಂದರೆ ಕೇಳ್ತಾ ಇರಲಿಲ್ಲ. ತಿನ್ನಿಸು ಅಂತ ಹೇಳ್ತಾ ಇದ್ದ. ಯಾರು ಬರ್ತಾರೆ ಎಲ್ರಿಗೂ ತಿನ್ನಿಸು ಅಂತ ಹೇಳ್ತಾ ಇದ್ದ ನಮ್ಮ ಕೌಶಿಕ. ನೋಡಿ ಇವಾಗ ಕಟ್ ಮಾಡ್ದೆ. ಇವಾಗ ಅವರಪ್ಪ ತಿನ್ನಿಸ್ತಾ ಇದ್ದಾರೆ. ಅವನು ತಿನ್ನಿಸ್ದ, ಎಲ್ರಿಗೂ ತಿನ್ನಿಸ್ದ. ನಮ್ಮ ಕೌಶಿಕು ಯಾರು ಬರ್ತಾರೆ ಎಲ್ಲ ಅಂತ ಹೇಳ್ಬಿಟ್ಟು ತಿನ್ನಿಸಿ ಕೇಕ್ ಕಟ್ ಮಾಡ್ದೆ. ನೋಡಿ ಕೇಕ್ ಅಂದರೆ ಪಂಚಪ್ರಾಣ ಅವನಿಗೆ. ಕೇಕ್ ತಿನ್ನಿಸು ಅಂತ ಹೇಳಿ ಮಗ ಹತ್ಬಿಟ್ಟಿದ್ದ. ನಾವೇ ಬೇಡಪ್ಪ ಅದು ಕೋಲ್ಡ್ ಐಸು ಮತ್ತು ಕಫ ಗಿಫ ಆದಿತ್ತು ಅಂತ ಹೇಳಿದ್ವಿ. ಅಂದರೂ ಕೇಳಲಿಲ್ಲ ಅವನು. ತಿಂತೀನಿ ಅಂತ ಹೇಳಿ ತಿಂದ. ಇವಾಗಂತೂ ಶೀತ ಅಂತೂ ಜಾಸ್ತಿ ಆಗಿದೆ. ಆಮೇಲೆ ನಮ್ಮ ಓಣಿಯಲ್ಲೆಲ್ಲ ಯಾರು ಇರ್ತಾರೆ ಅವರೆಲ್ಲ ಬರ್ತಾಯಿದ್ರು. ನೋಡಿ ಇದು ಸ್ಮೈಲಿ. ಇದನ್ನು ಇವಾಗ ಹಾರಿಸಿದ್ರು ಅವ್ರು. ಕೇಕ್ ಕಟ್ ಮಾಡುವಾಗ ನೆನಪೇ ಆಗಿಲ್ಲ ಅದು. ಹಾಗಾಗಿ ಆಮೇಲೆ ಎಲ್ಲರೂ ಫೋಟೋ ತೊಗೊತಾ ಇದ್ವಿ. ನೋಡಿ ನಮ್ಮ ಕೌಶಿಕನ, ನಾನು ಮತ್ತು ಅವ್ರ ದೊಡ್ಡಮ್ಮ ಎಲ್ಲ ಈ ಕಡೆಯಿಂದ. ಇನ್ನು ಬರೀ ಫೋಟೋನೇ ಇದೆ ನೋಡಿ. ಯಾರ್ಯಾರು ಬಂದಿದ್ದರು, ಯಾವ್ಯಾವ ಥರ ಮಾಡಿದ್ರು ಅಂತ ಹೇಳಿಬಿಟ್ಟು ಫೋಟೋ ತೆಗೆದಿದ್ದೀವಿ. ಮತ್ತು ಈ ಕಡೆ ಇನ್ನೂ ವಿಡಿಯೋ ಇಲ್ಲ. ನಮ್ಮ ಚಿನ್ನಿ ನೋಡಿದರೆ ಹೊಸ ಬಟ್ಟೆ ಹಾಕ್ಕೋಣ ಅಂದರೆ ಹಾಕ್ಕೊತಾನೇ ಇರಲಿಲ್ಲ. ತುಂಬಾ ಹಠ ಮಾಡ್ತಾಯಿದ್ಲು. ಅವಳಿಗೂ ನಿದ್ದೆ ಬಂದುಬಿಟ್ಟಿತ್ತು ಫುಲ್ಲು. ಹಾಗಾಗಿ ಅವಳಿಗೇನೋ ಜಾಸ್ತಿ ಹೊಸ ಬಟ್ಟೆ ಏನು ಹಾಕಕ್ಕೆ ಹೋಗಲಿಲ್ಲ. ನೋಡಿ ನಮ್ಮ ಫ್ಯಾಮ್ಲಿ, ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಕ್ಕಳು, ನಾನು ಮತ್ತು ನಮ್ಮ ಅತ್ತೆ ಎಲ್ಲರೂ ನಿಂತಿದ್ದೀವಿ ನೋಡಿ ಇದರಲ್ಲಿ. ಹಾಗೆ ಎಲ್ಲರೂ ಫೋಟೋ ಶೂಟ್ ಮಾಡ್ಕೊಂಡ್ವಿ. ನಮ್ಮ ಚಿನ್ನಿ ನೋಡಿದರೆ ಟೊಪ್ಪಿಗೆ ಹಾಕ್ಕೊಂಡು ಫುಲ್ಲು ಅವ್ರ ಕಾಕನ ಜೊತೆಗೆ ಪೋಸ್ ಕೊಡ್ತಾಯಿದ್ಲು ನೋಡಿ. ಅವಳು ಹೆಂಗೆ ಕೊಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಎಲ್ಲರೂ ನಗ್ತಾಯಿದ್ರು. ಇಲ್ಲಿ ನೋಡಿದರೆ ಇಲ್ಲಿ ಎತ್ಕೊಂಡ್ರೆ ಅಳ್ತಾ ಇದ್ದಾಳೆ, ಅಲ್ಲಿ ಸುಮ್ಮನೆ ಇದ್ದಾಳೆ ಅಂತ ಹೇಳ್ಬಿಟ್ಟು. ಕೇಕ್ ಅಂತೂ ಸೂಪರಾಗಿತ್ತು ನೋಡಿ. ಈ ಥರ ಇದೆ ಕೇಕು. ನಮ್ಮ ಕೌಶಿಕಿಗೂ ಡ್ರೆಸ್ ಅಂತೂ ಸೂಪರಾಗಿತ್ತು, ತುಂಬ ಚೆನ್ನಾಗಾಗಿತ್ತು ನೋಡಿ. ಈ ಥರ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಡೈಲಿ ಸಾಯಂಕಾಲ 5ವರೆಗೆ ವಿಡಿಯೋ ಬರುತ್ತೆ ನೋಡಿ. ಸಪೋರ್ಟ್ ಮಾಡಿ ಪ್ಲೀಸ್, ಲೈಕ್ ಕೊಡಿ. ಇವಾಗ ಅಮ್ಮಗೆ ದೇವ್ರು ಹೊರಿಸಿದ್ದು, ನಮ್ಮ ಚಿನ್ನಿ ಮುಡಿ ತೆಗ್ಸಿದ್ದು ಎಲ್ಲ ವಿಡಿಯೋನೂ ಬರ್ತಾ ಇರುತ್ತೆ. ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ.